50 ಲಕ್ಷ ರೂಪಾಯಿ ಮೌಲ್ಯದ 3 BHK ಫ್ಲಾಟ್, ಐಷಾರಾಮಿ ವಾಹನಗಳ ಬೆಂಗಾವಲು, ಸಶಸ್ತ್ರ ಕಾವಲುಗಾರರು, ಅಂಗರಕ್ಷಕರು, ಸಿಬ್ಬಂದಿ ಮತ್ತು ಎಲ್ಲವನ್ನ ನಿರ್ವಹಿಸೋಕೆ ಒಬ್ಬ ಮ್ಯಾನೇಜರ್, 2 ಮೊಬೈಲ್ ಫೋನ್ಗಳು, 4 ಗೆಳತಿಯರು, ಒಬ್ಬ ಹೆಂಡತಿ ಮತ್ತು 2 ಮಕ್ಕಳು. ಗೌರವ್ ಕುಮಾರ್ ಸಿಂಗ್ ಅಲಿಯಾಸ್ ಲಲಿತ್ ಕಿಶೋರ್ ಬಳಿ ಎಲ್ಲವೂ ಇತ್ತು. ಜನ ನೋಡಿ ಅಸೂಯೆ ಪಡ್ತಾ ಇದ್ರು. ಹೇಗಿಷ್ಟು ಶ್ರೀಮಂತ ಆದ ಅಂತ ಆಶ್ಚರ್ಯಪಟ್ರು. ಪ್ರಭಾವಿ IAS ಅಧಿಕಾರಿ ಅಂತ ಜನ ನಂಬಿದ್ರು. ಅದಕ್ಕಾಗಿನೇ ಹಠಾತ್ ಸ್ಥಾನಮಾನದ ಏರಿಕೆಯನ್ನ ಯಾರೂ ಪ್ರಶ್ನೆ ಮಾಡಲಿಲ್ಲ. ಗೌರವ್ಗೆ ಹೋಲಿಸಿದ್ರೆ ಇತರ IAS ಅಧಿಕಾರಿಗಳು ಯಾಕೆ ಬಡವರಾಗಿ ಕಾಣ್ತಾರೆ ಅಂತ ಯಾರೂ ಕೇಳಲಿಲ್ಲ. ಉತ್ತರ ಪ್ರದೇಶ ಹಾಗೆ ಬಿಹಾರ, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶಕ್ಕೆ ತನ್ನ ಜಾಲವನ್ನ ಹರಡಿದ್ದ ಗೌರವ್ IAS ಅಧಿಕಾರಿಯೇ ಅಲ್ಲ ಅನ್ನೋದು ಈಗ ಬಹಿರಂಗ ಆಗಿದೆ. ಆತ AI ಬಳಸಿ ನಕಲಿ ದಾಖಲೆಗಳು, ನಕಲಿ ಪೋಸ್ಟಿಂಗ್ ಆದೇಶಗಳನ್ನ ರಚಿಸಿದ್ದ. ನಿಜವಾದ IAS ಅಧಿಕಾರಿ ಎದುರಾದಾಗ ಆತ ಸಿಕ್ಬಿದ್ದಿದ್ದಾನೆ. ಆದರೆ ಸಿಕ್ಕಿ ಬೀಳುವ ಮೊದಲು ಗೌರವ್ ಅಲಿಯಾಸ್ ಲಲಿತ್ ಕಿಶೋರ್ 3 ವರ್ಷಗಳ ಕಾಲ IAS ಅಧಿಕಾರಿಯಂತೆ ನಟಿಸಿ ಆಟ ಆಡಿದ್ದಾನೆ. ಸರ್ಕಾರಿ ಗುತ್ತಿಗೆಗಳು ಮತ್ತು ಉದ್ಯೋಗಗಳ ಭರವಸೆ ನೀಡಿ ಜನರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾನೆ. ಆತನನ್ನ ಎಲ್ಲರೂ ಎಷ್ಟು ನಂಬಿದ್ರು ಅಂತಂದ್ರೆ, ಒಮ್ಮೆ ಆತ ನಿಜವಾದ SDMಗೆ ಕಪಾಳ ಮೋಕ್ಷ ಮಾಡಿದಾಗ್ಲೂ ಯಾವುದೇ ದೂರು ದಾಖಲಾಗ್ಲಿಲ್ಲ. ಯಾಕಂದ್ರೆ ಆ ಅಧಿಕಾರಿ ಇದು ಹಿರಿಯ ಅಧಿಕಾರಿ ನೀಡಿದ ಸಣ್ಣ ಶಿಕ್ಷೆ ಅಂತ ಭಾವಿಸಿದ್ರು. ಆತನ ಅಸಲಿಯತ್ತು ಬಯಲಿಗೆ ಬರೋಕೆ ಕಾರಣವಾದ ಒಂದು ಘಟನೆ ಬಿಹಾರ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ನಡೆಯಿತು. ವೈಶಾಲಿ ಎಕ್ಸ್‌ಪ್ರೆಸ್ ಅನ್ನ ಪರಿಶೀಲಿಸ್ತಾ ಇದ್ದಾಗ ಒಬ್ಬ ಉದ್ಯಮಿಯನ್ನ ಬಂಧಿಸಲಾಯಿತು. ಅವರ ಬ್ಯಾಗ್ನಲ್ಲಿ 99 ಲಕ್ಷ ರೂಪಾಯಿ ನಗದಿತ್ತು. ಅದು ಪ್ರಶ್ನೆ ಮಾಡಿದಾಗ ಆ ಹಣ IAS ಅಧಿಕಾರಿಗೆ ಕೊಡಬೇಕಿರುವ ಲಂಚ ಅಂತ ತಿಳಿಯಿತು. ಯಾವ IAS ಅಧಿಕಾರಿ ಮತ್ತು ಯಾವ ಉದ್ದೇಶಕ್ಕಾಗಿ ಅಂತ ಪೊಲೀಸರು ತನಿಖೆ ಮಾಡೋಕೆ ಪ್ರಾರಂಭ ಮಾಡಿದಾಗ ಗೋರಖ್ಪುರದ ನಕಲಿ IAS ಅಧಿಕಾರಿ ಗೌರವ್ ಕುಮಾರ್ ಸಿಂಗ್ ಅಲಿಯಾಸ್ ಲಲಿತ್ ಕಿಶೋರ್ ವಿಷಯ ಬಯಲಾಯಿತು. ಡಿಸೆಂಬರ್ 10ನೇ ತಾರೀಕು ಪೊಲೀಸರು ಆತನನ್ನ ಬಂಧಿಸಿದ್ರು. ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ 27 ವರ್ಷದ ಲಲಿತ್ ಕಿಶೋರ್ ಮೂಲತಃ ಬಿಹಾರದ ಸೀತಾಮರ್ಹಿ ಜಿಲ್ಲೆಯ ಮಹಸೌಲ್ ಗ್ರಾಮದವನು. ಸಣ್ಣವನಿದ್ದಾಗ ತಂದೆಯೊಂದಿಗೆ ಪೇಂಟ್ ಪಾಲಿಶ್ ಕೆಲಸ ಮಾಡ್ತಿದ್ದ ಆತ 14ನೇ ವಯಸ್ಸಿನಲ್ಲಿ ಮನೆ ಬಿಟ್ಟು ಹೋದವನು. ತಂದೆಯ ಮರಣದ ನಂತರವೂ ಮನೆಗೆ ಹಿಂತಿರುಗಲಿಲ್ಲ. ಗ್ರಾಮಸ್ಥರು ಹೇಳೋ ಪ್ರಕಾರ ಆತ ಬಡತನದಲ್ಲೇ ಇದ್ದವನು. ಬಡ ಮಕ್ಕಳಿಗೆ ಶಿಕ್ಷಣ ನೀಡುವ ಹೆಸರಲ್ಲಿ ಹಣ ಸಂಗ್ರಹಿಸಿ ಮಕ್ಕಳಿಗೆ ಪುಸ್ತಕ ಮತ್ತು ನೋಟ್ಬುಕ್ಗಳನ್ನು ವಿತರಿಸುವ ಮೂಲಕ ಹೆಸರಾಗಿದ್ದ. ಸಮಾಜ ಸೇವೆಯ ಹೆಸರಲ್ಲಿ ಆತ ಮೊದಲು ಒಂದು ಜಮೀನನ್ನ ಪಡೆದು ನಂತರ ತರಬೇತಿ, ಯೂಟ್ಯೂಬ್ ಮತ್ತು ಆಡಳಿತಾತ್ಮಕ ಸಂಪರ್ಕ ಬಳಸಿಕೊಂಡು ವಿದ್ಯಾವಂತ ಜನ ಕೂಡ ನಂಬುವಂತ ಜಾಲವನ್ನ ಹೆಣೆದ. ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಲಲಿತ್ ಶಿಕ್ಷಣ ಇಲಾಖೆಯಲ್ಲಿ ಜಿಲ್ಲಾ ಶಾಲೆಗಳ ನಿರೀಕ್ಷಕ ಹುದ್ದೆಯ ಆಕಾಂಕ್ಷಿಯಾಗಿದ್ದ. 2019ರಲ್ಲಿ ಗಣಿತದಲ್ಲಿ BSc ಪೂರ್ಣಗೊಳಿಸಿದ ಆತ ಆ ಹುದ್ದೆಗೆ ತಯಾರಿ ನಡೆಸುತ್ತಿರುವಾಗ ಆದಿತ್ಯ ಸೂಪರ್ 50 ಎಂಬ ಕೋಚಿಂಗ್ ಸೆಂಟರ್ ಅನ್ನ ತೆರೆದ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸುವ ಈ ಕೋಚಿಂಗ್ ಸೆಂಟರ್ನ ಹೆಸರಲ್ಲಿ ಆತ ಜನರಿಗೆ ಉದ್ಯೋಗದ ಭರವಸೆ ನೀಡುವ ಮೂಲಕ ವಂಚಿಸತೊಡಗಿದ ಅನ್ನೋ ಆರೋಪ ಇದೆ. ಈ ನಡುವೆ ಆತ ತಾನು ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿ ಅಂತ ಪರಿಚಯಿಸಿಕೊಂಡಿದ್ದ. ಉದ್ಯೋಗದ ಸುಳ್ಳು ಭರವಸೆ ನೀಡಿ ವಂಚಿಸೋದು ಶುರುವಾಗಿತ್ತು. ಆರಂಭದಲ್ಲಿ ಹಲವಾರು ಪರೀಕ್ಷೆಗಳಿಗೆ ಹಾಜರಾಗಿದ್ದ ಲಲಿತ್ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಮಾಡೋಕೆ ಬಯಸಿದ್ರೂ ಸಾಧ್ಯವಾಗಿರಲಿಲ್ಲ. ಆ ನಂತರವೇ ಆತ IAS ಅಧಿಕಾರಿಯ ಸೋಗ್ ಹಾಕಿದ್ದು ಅಂತ ವರದಿಗಳು ಹೇಳುತ್ತೆ. 2022ರ ಬ್ಯಾಚ್ನ IAS ಅಧಿಕಾರಿ ಅಂತ ಗುರುತಿಸಿಕೊಳ್ಳತೊಡಗಿದ್ದ. 2-3 ವರ್ಷ ಆತ IAS ಅಧಿಕಾರಿ ಅಂತ ಅನಾಯಾಸವಾಗಿ ಆಟವಾಡಿದ್ದ. ಅದಕ್ಕಾಗಿ ಅಗತ್ಯವಿರುವ ಎಲ್ಲವನ್ನೂ AI ಬಳಸಿ ರಚಿಸಿಕೊಂಡಿದ್ದ. ನಕಲಿ ID ಕಾರ್ಡ್ಗಳು, ದಾಖಲೆಗಳು ಮತ್ತು ಹಲವಾರು ಸರ್ಕಾರಿ ಪತ್ರಿಕೆಗಳು, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕುರ್ಚಿಯಿಂದ ಕೆಲಸ ಮಾಡ್ತಿರುವ ತನ್ನ ಫೋಟೋ ಎಲ್ಲವನ್ನೂ ಆತ ಸಿದ್ಧವಿಟ್ಕೊಂಡಿದ್ದ. AI ಬಳಸೇ ಸರ್ಕಾರಿ ಟೆಂಡರ್ ದಾಖಲೆಗಳನ್ನು ರಚಿಸಿದ್ದ ಮತ್ತು ಹಲವಾರು ರಿಯಲ್ ಎಸ್ಟೇಟ್ ಡೆವಲಪರ್ಗಳು, ಗುತ್ತಿಗೆದಾರರು ಮತ್ತು ಉದ್ಯಮಿಗಳನ್ನ ವಂಚಿಸಿದ್ದ. ಜನರಿಗೆ ಸರ್ಕಾರಿ ಟೆಂಡರ್ಗಳನ್ನು ಕೊಡಿಸುವ ಭರವಸೆ ನೀಡಿ ದೊಡ್ಡ ಮೊತ್ತದ ಹಣ ಸುಲಿಗೆ ಮಾಡಿದ್ದ. ಆತನ ವಂಚನೆ ಜಾಲ ಉತ್ತರ ಪ್ರದೇಶಕ್ಕೆ ಸೀಮಿತವಾಗದೆ ಬಿಹಾರ್, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶಕ್ಕೂ ವಿಸ್ತರಿಸಿತ್ತು. ವರದಿಗಳ ಪ್ರಕಾರ ಕಳೆದ 2 ಅಥವಾ 3 ವರ್ಷಗಳಲ್ಲಿ ಲಲಿತ್ ಗುತ್ತಿಗೆ ಅಥವಾ ಸರ್ಕಾರಿ ಉದ್ಯೋಗಗಳನ್ನು ಕೊಡಿಸೋ ನೆಪದಲ್ಲಿ 40ಕ್ಕೂ ಹೆಚ್ಚು ಜನರನ್ನ ವಂಚಿಸಿದ್ದಾನೆ. ಬಿಹಾರದ ಉದ್ಯಮಿಯೊಬ್ಬರಿಗೂ 450 ಕೋಟಿ ಮೌಲ್ಯದ ಗುತ್ತಿಗೆ ಕೊಡಿಸುವ ಭರವಸೆ ನೀಡಿ ಅವರಿಂದ 5 ಕೋಟಿಗೂ ಹೆಚ್ಚು ಲಂಚ ಪಡೆದಿದ್ದ ಅಂತ ಆರೋಪಿಸಲಾಗಿದೆ. ನಗದು ಜೊತೆಗೆ 2 ಐಷಾರಾಮಿ ಕಾರುಗಳನ್ನು ಕೂಡ ಅವರಿಂದ ಪಡೆದಿದ್ದ. ನಿಜವಾಗಿಯೂ ಆತ IAS ಅಧಿಕಾರಿ ಅಂತಾನೇ ಜನ ನಂಬುವಂತೆ ಮೋಡಿ ಮಾಡಿಬಿಟ್ಟಿದ್ದ. ಹಾಗೆ ತೋರಿಸ್ಕೊಳ್ಳೋದಕ್ಕಾಗಿಯೇ ಲಲಿತ್ ಎಲ್ಲ VIP ಶಿಷ್ಟಾಚಾರ ನಿರ್ವಹಣೆಗೆ ತಿಂಗಳಿಗೆ 5 ಲಕ್ಷದವರೆಗೆ ಖರ್ಚು ಮಾಡ್ತಿದ್ದ. ಬೆಂಗಾವಲು ಪಡೆ, ಅಂಗರಕ್ಷಕರು ಮತ್ತು ಗನ್ಮ್ಯಾನ್ಗಳು ಇದ್ರು. ಸರ್ಕಾರಿ ಫೈಲ್ಗಳನ್ನು ಹೊತ್ತೊಯ್ಯುವಂತೆ ನಟಿಸುವ ನಕಲಿ ಅಧಿಕಾರಿಗಳನ್ನು ಆತ ಜೊತೆಗಿರಿಸಿಕೊಂಡಿದ್ದ. ವರದಿಯ ಪ್ರಕಾರ ಗೋರಖ್ಪುರದ ಜೋಂಗಿಯಾ ಬಜಾರ್ನಲ್ಲಿ ಒಂದು ಕಚೇರಿಯೂ ಇತ್ತು. ಯಾವುದೇ ಉದ್ಯಮಿ ಮೋಸ ಹೋಗುವ ರೀತಿಯಲ್ಲಿ ಕಚೇರಿಯ ವ್ಯವಸ್ಥೆ ಇತ್ತು. ಲಲಿತ್ ಸೀತಾಮರ್ಹಿಯ ಪೂಜಾ ಕುಮಾರಿಯನ್ನ ವಿವಾಹ ಆಗಿದ್ದ. 2 ಮಕ್ಕಳು ಕೂಡ ಇದ್ರು. ಅಲ್ಲದೆ ವಿವಾಹೇತರ ಸಂಬಂಧಗಳನ್ನ ಹೊಂದಿದ್ದ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿದೆ ಅಂತ ವರದಿ ಹೇಳುತ್ತೆ. 4 ಗೆಳತಿಯರಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗಿದೆ. ಕಳೆದ 2 ಅಥವಾ 3 ವರ್ಷಗಳಿಂದ ಆತ ಅನೇಕ ಜನರನ್ನ ವಂಚಿಸಿದ್ದ. ಉತ್ತರ ಪ್ರದೇಶದ ಪೂರ್ವಾಂಚಲ್ ಪ್ರದೇಶದಲ್ಲಿ ವಿಶೇಷವಾಗಿ ಸಕ್ರಿಯನಾಗಿದ್ದ.
ಕಡೆಗೂ ಪಾಟ್ನಾದ ಉದ್ಯಮಿಗೆ ವಂಚಿಸೋಕ್ ಹೋಗಿ ಅವರು ಆತನಿಗೆ ಕೊಡೋಕಂತಾನೆ ಹಣ ತರ್ತಿದ್ದಾಗ ಸಿಕ್ಬಿದ್ದು ನಕಲಿ IAS ಅಧಿಕಾರಿಯ ಅಸಲಿ ಕಥೆ ಬಯಲಾಗಿದೆ. ಡಿಸೆಂಬರ್ 10ನೇ ತಾರೀಕು ಗೋರಖ್ಪುರ ಪೊಲೀಸರು ಲಲಿತ್ನನ್ನ ಬಂಧಿಸಿದ್ರು. ವಿಚಾರಣೆ ನಂತರ ಪೊಲೀಸರು ಆತನ ಸ್ನೇಹಿತ ಅಭಿಷೇಕ್ ಕುಮಾರ್ ಮತ್ತು ಇತರ ಆರೋಪಿಗಳನ್ನು ಕೂಡ ಬಂಧಿಸಿದ್ರು. ಪ್ರಸ್ತುತ ಲಲಿತ್ನ ಸಂಪೂರ್ಣ ಜಾಲವನ್ನ ತನಿಖೆ ಮಾಡಲಾಗ್ತಿದೆ. ಆತನ ಗ್ಯಾಂಗ್ನಲ್ಲಿರುವ ಇತರ ನಕಲಿ ಅಧಿಕಾರಿಗಳು ಸಿಕ್ಬೀಳ್ತಿದ್ದಾರೆ ಅಂತ ವರದಿಗಳು ಹೇಳಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.